ಶಾಂತಿ. ದಿನಾಂಕ 22/8/2024. ಪ್ರಾತಃ ಮುರಳಿ. ಬಾಬ್ ದಾದಾ, ಮಧುಬನ. ಮಧುರ ಮಕ್ಕಳೇ, ನೀವು ಇಡೀ ಕಲ್ಪದಲ್ಲಿ ಆಲ್ರೌಂಡ್ ಪಾತ್ರವನ್ನು ಅಭಿನಯಿಸಿದ್ದೀರಿ. ಈಗ ಪಾತ್ರ ಪೂರ್ಣ ಆಗಿದೆ. ಮನೆಗೆ ಹೋಗಬೇಕು. ನೀವು ಇಡೀ ಕಲ್ಪದಲ್ಲಿ ಆಲ್ರೌಂಡ್ ಪಾತ್ರವನ್ನು ಅಭಿನಯಿಸಿದ್ದೀರಿ. ಈಗ ಪಾತ್ರ ಪೂರ್ಣ ಆಗಿದೆ. ಮನೆಗೆ ಹೋಗಬೇಕು. ಪ್ರಶ್ನೆ: ನೀವು ಮಕ್ಕಳು ತನ್ನ ಭಾಗ್ಯದ ಮಹಿಮೆಯನ್ನು ಯಾವ ಶಬ್ದಗಳಲ್ಲಿ ಮಾಡುತ್ತೀರಿ? ನೀವು ಮಕ್ಕಳು ತನ್ನ ಭಾಗ್ಯದ ಮಹಿಮೆಯನ್ನು ಯಾವ ಶಬ್ದಗಳಲ್ಲಿ ಮಾಡುತ್ತೀರಿ? ಉತ್ತರ: ನಾವು ಬ್ರಾಹ್ಮಣರು ಜುಟ್ಟಾಗಿದ್ದೇವೆ. ನಮಗೆ ನಿರಾಕಾರ ಭಗವಂತ ಕುಳಿತು ಓದಿಸುತ್ತಾರೆ. ಜಗತ್ತಿನಲ್ಲಿ ಮನುಷ್ಯರು ಮನುಷ್ಯರಿಗೆ ಓದಿಸುತ್ತಾರೆ, ಆದರೆ ನಮಗೆ ಸ್ವಯಂ ಭಗವಂತ ಓದಿಸುತ್ತಾರೆ. ಅಂದ ಮೇಲೆ ಎಷ್ಟು ಭಾಗ್ಯಶಾಲಿ ಆದೆವು? ಪ್ರಶ್ನೆ: ಈ ಡ್ರಾಮಾದಲ್ಲಿ ಎಲ್ಲದಕ್ಕಿಂತ ದೊಡ್ಡ ಪೊಸಿಷನ್ ಯಾರದ್ದು? ಈ ಡ್ರಾಮಾದಲ್ಲಿ ಎಲ್ಲದಕ್ಕಿಂತ ದೊಡ್ಡ ಪೊಸಿಷನ್ ಯಾರದ್ದು? ಉತ್ತರ: ನಿರಾಕಾರ ತಂದೆಯದ್ದು. ಅವರು ನೀವೆಲ್ಲ ಆತ್ಮಗಳ ತಂದೆ ಆಗಿದ್ದಾರೆ. ಎಲ್ಲ ಆತ್ಮಗಳು ಡ್ರಾಮಾದ ಸೂತ್ರದಲ್ಲಿ ಬಂಧಿತರಾಗಿದ್ದಾರೆ. ಎಲ್ಲದಕ್ಕಿಂತ ದೊಡ್ಡ ಪೊಸಿಷನ್ ತಂದೆಯದ್ದಾಗಿದೆ. ಓಂ ಶಾಂತಿ. ಆತ್ಮೀಯ ಮಕ್ಕಳನ್ನು ಆತ್ಮೀಯ ತಂದೆ ಕೇಳುತ್ತಿದ್ದಾರೆ. ಮಧುರಾತಿ ಮಧುರ ಮಕ್ಕಳೇ, ತನ್ನ ಮನೆ ಶಾಂತಿಧಾಮ ನೆನಪಿದೆಯೇ? ಮರೆತು ಹೋಗಿಲ್ಲವೇ? ಈಗ 84ರ ಚಕ್ರ ಪೂರ್ಣ ಆಗಿದೆ. ಹೇಗೆ ಪೂರ್ಣ ಆಗಿದೆ ಇದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ. ಸತ್ಯಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೂ ಈ ರೀತಿ ಬೇರೆ ಯಾರೂ ಕೇಳುವುದಕ್ಕೆ ಸಾಧ್ಯವಿಲ್ಲ. ಮಧುರಾತಿ ಮಧುರ ಮುದ್ದಾದ ಮಕ್ಕಳನ್ನು ಬಾಬಾ ಕೇಳುತ್ತಾರೆ. ಈಗ ಮನೆಗೆ ಹೋಗಬೇಕಲ್ಲವೇ? ಮನೆಗೆ ಹೋಗಿ ನಂತರ ಸುಖಧಾಮಕ್ಕೆ ಬರಬೇಕು. ಇದು ಸುಖಧಾಮ ಅಂತೂ ಅಲ್ಲ. ಇದು ಹಳೆಯ ಜಗತ್ತು ದುಃಖಧಾಮ ಆಗಿದೆ. ಅದು ಶಾಂತಿಧಾಮ ಸುಖಧಾಮ ಆಗಿದೆ. ಈಗ ಈ ದುಃಖದಿಂದ ಮುಕ್ತರಾಗಿ ಮುಕ್ತಿಧಾಮಕ್ಕೆ ಹೋಗಬೇಕು. ಮುಕ್ತಿಧಾಮ ಅಥವಾ ಶಾಂತಿಧಾಮ ಒಂದು ರೀತಿ ಸನ್ಮುಖದಲ್ಲಿ ನಿಂತಿದೆ. ಅದು ಮನೆ ಆಗಿದೆ. ನಂತರ ನೀವು ಹೊಸ ವಿಶ್ವಕ್ಕೆ ಬರುತ್ತೀರಿ. ಅಲ್ಲಿ ಪವಿತ್ರತೆ, ಸುಖ, ಶಾಂತಿ ಎಲ್ಲವೂ ಇರುತ್ತದೆ. ಇದನ್ನಂತೂ ತಿಳಿಯುತ್ತಾರೆ, ಇದನ್ನು ಹಾಡುತ್ತಾರೆ. ಹೇ ಪತಿತ ಪಾವನ, ಈ ಪತಿತ ಜಗತ್ತಿನಿಂದ ನಮ್ಮನ್ನು ಕರೆದೊಯ್ಯಿರಿ. ಇದರಲ್ಲಿ ಬಹಳ ದುಃಖ ಇದೆ ಎಂದು ತಂದೆಯನ್ನು ಸಹ ಕರೆಯುತ್ತಾರೆ. ನಮ್ಮನ್ನು ಸುಖದ ಕಡೆಗೆ ಕರೆದೊಯ್ಯಿರಿ. ಸ್ಮೃತಿಯಲ್ಲಿ ಬರುತ್ತದೆ. ಸ್ವರ್ಗವನ್ನು ಎಲ್ಲರೂ ನೆನಪು ಮಾಡುತ್ತಾರೆ. ಶರೀರ ಬಿಟ್ಟರು ಸ್ವರ್ಗಾಸ್ಥರಾದರು ಎನ್ನುತ್ತಾರೆ. ಲೆಫ್ಟ್ ಫಾರ್ ಹೆವೆನ್ಲಿ ಅಬೋರ್ಡ್. ಯಾವುದು ಬಿಟ್ಟು ಹೋಯಿತು? ಆತ್ಮ. ಶರೀರ ಅಂತೂ ಹೋಗುವುದಿಲ್ಲ, ಆತ್ಮವೇ ಹೋಗುತ್ತದೆ. ಈಗ ನೀವು ಮಕ್ಕಳೇ ಶಾಂತಿಧಾಮ ಸುಖಧಾಮವನ್ನು ತಿಳಿದಿದ್ದೀರಿ. ಬೇರೆ ಯಾರೂ ತಿಳಿದಿಲ್ಲ. ಶಾಂತಿಧಾಮ ಏನು ಹಾಗೂ ಸುಖಧಾಮ ಏನು ಎಂಬ ಜ್ಞಾನ ನೀವು ಮಕ್ಕಳ ಬುದ್ಧಿಯಲ್ಲಿ ಇದೆ. ನೀವು ಸುಖಧಾಮದಲ್ಲಿದ್ದೀರಿ. ಈಗ ಪುನಃ ದುಃಖಧಾಮಕ್ಕೆ ಬಂದಿದ್ದೀರಿ. ಕ್ಷಣ, ನಿಮಿಷ, ಗಂಟೆ, ಹಗಲು, ವರ್ಷ ಕಳೆದು ಹೋಯಿತು. ಈಗ 5000 ವರ್ಷದಲ್ಲಿ ಬಾಕಿ ಸ್ವಲ್ಪ ದಿನ ಉಳಿದುಕೊಳ್ಳುತ್ತದೆ. ತಂದೆ ಮಕ್ಕಳಿಗೆ ಸ್ಮೃತಿ ತರಿಸುತ್ತಿರುತ್ತಾರೆ. ಬಹಳ ಸಹಜ ವಿಚಾರ ಆಗಿದೆ. ಇದರಲ್ಲಿ ತಬ್ಬಿಬಾಗುವ ಅವಶ್ಯಕತೆಯೇ ಇಲ್ಲ. ಆತ್ಮ 84 ಜನ್ಮವನ್ನು ಹೇಗೆ ತೆಗೆದುಕೊಳ್ಳುತ್ತದೆ ಇದು ಸಹ ಯಾರಿಗೂ ಗೊತ್ತಿಲ್ಲ. ಲಕ್ಷಾಂತರ ವರ್ಷದ ವಿಚಾರವಂತೂ ಯಾರದ್ದೇ ನೆನಪಿನಲ್ಲಿ ಇರುವುದು ಕಷ್ಟ ಇದೆ. ಇದು ಇರುವುದೇ 5000 ವರ್ಷದ ವಿಚಾರ ಆಗಿದೆ. ವ್ಯಾಪಾರಿ ಜನರು ಸಹ ಸ್ವಸ್ತಿಕವನ್ನ ಲೆಕ್ಕಪತ್ರದಲ್ಲಿ ಬಿಡಿಸುತ್ತಾರೆ. ಅದಕ್ಕೆ ಗಣೇಶ ಎಂದು ಬಿಡುತ್ತಾರೆ. ಗಣೇಶನಿಗೆ ಆನೆಯ ಸೊಂಡಿಲನ್ನು ತೋರಿಸುತ್ತಾರೆ. ಮನುಷ್ಯ ಹಣವನ್ನು ಖರ್ಚು ಮಾಡುತ್ತಾನೆ, ಚಿತ್ರ ಇತ್ಯಾದಿಯನ್ನು ಮಾಡುತ್ತಾನೆ.
ಇದಕ್ಕೆ ವೇಸ್ಟ್ ಆಫ್ ಟೈಮ್ ಎನ್ನುತ್ತಾರೆ. ನಿಮ್ಮಲ್ಲಿ ಎಷ್ಟು ತಾಕತ್ತು ಇತ್ತು, ಅದು ದಿನ ಪ್ರತಿದಿನ ಕಡಿಮೆ ಆಗುತ್ತಾ ಹೋಗಿದೆ. ವಾಹನದಿಂದ ಪೆಟ್ರೋಲ್ ಕಡಿಮೆ ಆಗುತ್ತಾ ಹೋದಂತೆ. ಈಗಂತೂ ನೀವು ಬಹಳ ನಿಶ್ಶಕ್ತರಾಗಿದ್ದೀರಿ. 5,000 ವರ್ಷದ ಮೊದಲು ಭಾರತ ಏನಾಗಿತ್ತು? ಅಪಾರ ಸುಖ ಇತ್ತು. ಎಷ್ಟೊಂದು ಜಬರ್ದಸ್ತ್ ಧನ ಇತ್ತು. ಈ ರಾಜ್ಯವನ್ನು ಅವರುಗಳು ಹೇಗೆ ಪಡೆದರು? ರಾಜಯೋಗವನ್ನು ಕಲಿತಿದ್ದರಲ್ಲವೇ? ಇದರಲ್ಲಿ ಯುದ್ಧ ಇತ್ಯಾದಿಯ ವಿಚಾರವೇ ಇಲ್ಲ. ಇದಕ್ಕೆ ಜ್ಞಾನದ ಅಸ್ತ್ರ-ಶಸ್ತ್ರ ಎನ್ನುತ್ತಾರೆ. ಬೇರೆ ಯಾವುದೇ ಸ್ಥೂಲ ವಿಚಾರ ಇಲ್ಲ. ಜ್ಞಾನದ ಅಸ್ತ್ರ-ಶಸ್ತ್ರ ಇದೆ. ಜ್ಞಾನ ವಿಜ್ಞಾನ, ನೆನಪು ಮತ್ತು ಜ್ಞಾನದ ಎಷ್ಟೊಂದು ಜಬರ್ದಸ್ತ್ ಅಸ್ತ್ರ-ಶಸ್ತ್ರ ಇದೆ. ಇಡೀ ವಿಶ್ವದ ಮೇಲೆ ನೀವು ರಾಜ್ಯ ಮಾಡುತ್ತೀರಿ. ದೇವತೆಗಳಿಗೆ ಅಹಿಂಸಕರು ಎನ್ನುತ್ತಾರೆ. ಈಗ ನೀವು ಮಕ್ಕಳಿಗೆ ಮನುಷ್ಯರಿಂದ ದೇವತೆ ಆಗುವ ಶಿಕ್ಷಣ ಸಿಗುತ್ತಿದೆ. ನೀವು ತಿಳಿದಿದ್ದೀರಿ, ನಾವು ಪ್ರತಿ 5,000 ವರ್ಷದ ನಂತರ ವಿಶ್ವಪಿತ ತಂದೆಯಿಂದ ಈ ಅಪರಿಮಿತದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ. ಇದು ಆತ್ಮದ ವಿಚಾರ ಆಗಿದೆ. ಇದರಲ್ಲಿ ಸ್ಥೂಲ ಹೊಡೆದಾಟ ಇತ್ಯಾದಿಯ ಯಾವುದೇ ವಿಚಾರ ಇಲ್ಲ. ಆತ್ಮ ಪತಿತ ಆಗಿದೆ. ಆದ್ದರಿಂದ ಪಾವನ ಆಗಲು ತಂದೆಯನ್ನು ಕರೆಯುತ್ತದೆ. ಈಗ ತಂದೆ ಹೇಳುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಈಗಂತೂ ಮನೆಗೆ ಹೋಗಬೇಕು. ಇದು ಜೀವಾತ್ಮಗಳ ಜಗತ್ತಾಗಿದೆ. ಅದು ಆತ್ಮಗಳ ಜಗತ್ತು. ಅದಕ್ಕೆ ಜೀವಾತ್ಮಗಳ ಜಗತ್ತು ಎನ್ನುವುದಿಲ್ಲ. ನಾವು ದೂರದೇಶದಲ್ಲಿರುವವರಾಗಿದ್ದೇವೆ ಎಂಬುದನ್ನು ಪದೇ ಪದೇ ಸ್ಮೃತಿಯಲ್ಲಿ ತರಬೇಕು. ನಾವಾತ್ಮಗಳ ಮನೆ ಬ್ರಹ್ಮಾಂಡ ಆಗಿದೆ. ಈ ಆಕಾಶ ತತ್ವದಿಂದ ದೂರ, ಎಲ್ಲಿ ಸೂರ್ಯ ಚಂದ್ರ ಇರುವುದಿಲ್ಲವೋ ಅಲ್ಲಿ ನಾವು ಇರುತ್ತೇವೆ ಎಂಬುದು ಬುದ್ಧಿಯಲ್ಲಿರಲಿ. ನಾವು ಅಲ್ಲಿ ಇರುವವರು ಇಲ್ಲಿ ಪಾತ್ರ ಅಭಿನಯಿಸಲು ಬಂದಿದ್ದೇವೆ. 84ರ ಪಾತ್ರವನ್ನು ಅಭಿನಯಿಸುತ್ತೇವೆ. ಎಲ್ಲರಂತೂ 84 ಜನ್ಮವನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ನಿಧಾನವಾಗಿ ಮೇಲಿನಿಂದ ಇಳಿಯುತ್ತಾ ಬರುತ್ತಾರೆ. ನಾವು ಆಲ್ರೌಂಡರ್ ಆಗಿದ್ದೇವೆ. ಎಲ್ಲ ಕೆಲಸ ಮಾಡುವವರಿಗೆ ಆಲ್ರೌಂಡರ್ ಎನ್ನುತ್ತಾರೆ. ನೀವು ಸಹ ಆಲ್ರೌಂಡರ್ ಆಗಿದ್ದೀರಿ. ಆದಿಯಿಂದ ಅಂತ್ಯದವರೆಗೆ ನಿಮ್ಮ ಪಾತ್ರ ಇದೆ. ಈಗ ಈ ಚಕ್ರದ ಅಂತ್ಯ ಆಗಿದೆ. ಆದರೂ ಸಹ ಮೇಲಿನಿಂದ ಬರುತ್ತಿರುತ್ತಾರೆ. ಬಹಳ ಮಕ್ಕಳು ಉಳಿದುಕೊಂಡಿದ್ದಾರೆ. ಅವರು ಮೇಲಿನಿಂದ ಬರುತ್ತಿರುತ್ತಾರೆ. ವೃದ್ಧಿಯನ್ನು ಹೊಂದುತ್ತಿರುತ್ತಾರೆ. ತಂದೆ ನೀವು ಮಕ್ಕಳಿಗೆ ಹಮ್ ಸೋನ ಅರ್ಥವನ್ನು ಸಹ ತಿಳಿಸಿದ್ದಾರೆ. ಆ ಜನರು ನಾವು ಆತ್ಮನೇ ಪರಮಾತ್ಮ ಆಗಿದ್ದೇವೆ ಎನ್ನುತ್ತಾರೆ. ಅವರಿಗಂತೂ ಡ್ರಾಮಾದ ಆದಿ ಮಧ್ಯ ಅಂತ್ಯ ಅವಧಿ ಇತ್ಯಾದಿಯದ್ದು ಏನೂ ಗೊತ್ತಿಲ್ಲ. ನಿಮಗೆ ತಂದೆ ತಿಳಿಸಿದ್ದಾರೆ, ನೀವೀಗ ಬ್ರಾಹ್ಮಣರಾಗಿದ್ದೀರಿ. ಪ್ರಜಾಪಿತ ಬ್ರಹ್ಮನ ಮೂಲಕ ಶಿವಬಾಬಾ ನಿಮ್ಮನ್ನು ದತ್ತು ಮಾಡಿಕೊಂಡಿದ್ದಾರೆ, ಓದಿಸುತ್ತಾರೆ. ಇದಂತೂ ನೆನಪಿನಲ್ಲಿ ಇರಬೇಕಲ್ಲವೇ? ತಂದೆ ನಮಗೆ ಓದಿಸುತ್ತಿದ್ದಾರೆ. ಅವರು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾರೆ. ಎಲ್ಲ ಆತ್ಮಗಳು ಈ ಡ್ರಾಮಾದ ದಾರದಲ್ಲಿ ಪೋಣಿಸಲ್ಪಟ್ಟಿದ್ದಾರೆ. ಈಗ ನೀವು ತಿಳಿಯುತ್ತೀರಿ, ನಾವು ಶುರುವಿನಲ್ಲಿ ದೇವತೆ ಆಗಿದ್ದೆವು. ಅನಂತರ ನಾವೇ ಕ್ಷತ್ರಿಯ ಧರ್ಮದಲ್ಲಿ ಬಂದೆವು. ಅಂದರೆ ಸೂರ್ಯವಂಶಿಯಿಂದ ಚಂದ್ರವಂಶಿಗೆ ಬಂದೆವು. ಇಷ್ಟು ಜನ್ಮ ತೆಗೆದುಕೊಂಡೆವು. ಇದೆಲ್ಲ ಗೊತ್ತಾಗಬೇಕು. ಈ ಜ್ಞಾನ ಮೊದಲು ನಿಮಗೆ ಸ್ವಲ್ಪನೂ ಇರಲಿಲ್ಲ. ಈಗ ತಂದೆ ತಿಳಿಸಿದ್ದಾರೆ, ಈ ವರ್ಣಗಳ ಪಲ್ಟಿ ಆಟ ಆಗಿದೆ. ಈಗ ಪುನಃ ಶೂದ್ರರಿಂದ ಬ್ರಾಹ್ಮಣರಾಗಿದ್ದೀರಿ. ಬ್ರಾಹ್ಮಣರೇ ಪುನಃ ದೇವತೆ ಆಗುತ್ತಾರೆ. ವಿರಾಟ ರೂಪವನ್ನು ತೋರಿಸುತ್ತಾರಲ್ಲವೇ? ನಿಮ್ಮ ಬುದ್ಧಿಯಲ್ಲಿ ಪೂರ್ಣ ಜ್ಞಾನ ಇದೆ. ಹೇಗೆ ನಾವು ಕೆಳಗೆ ಇಳಿದೆವು, ಅನಂತರ ಬ್ರಾಹ್ಮಣ ಕುಲದಲ್ಲಿ ಬಂದೆವು, ಅನಂತರ ದೈವಿ ಮನೆತನದಲ್ಲಿ ಬಂದೆವು ಎಂದು. ಈಗ ನೀವು ಬ್ರಾಹ್ಮಣರೇ ಜುಟ್ಟಾಗಿದ್ದೀರಿ. ಜುಟ್ಟು ಎಲ್ಲದಕ್ಕಿಂತ ಶ್ರೇಷ್ಠವಾಗಿರುತ್ತದೆ.
ನಿಮ್ಮ ರೀತಿ ಶ್ರೇಷ್ಠ ಕುಲ ಎಂದು ಯಾರು ಕರೆಸಿಕೊಳ್ಳುವರು? ಭಗವಂತ ತಂದೆ ಬಂದು ನಿಮಗೆ ಓದಿಸುತ್ತಿದ್ದಾರೆ. ನೀವು ಎಷ್ಟೊಂದು ಭಾಗ್ಯಶಾಲಿಯಾಗಿದ್ದೀರಿ. ತನ್ನ ಭಾಗ್ಯದ ಸ್ವಲ್ಪ ಮಹಿಮೆಯನ್ನಾದರೂ ಮಾಡಿ. ಹೊರಗಡೆಯಂತೂ ಎಲ್ಲ ಮನುಷ್ಯರು ಮನುಷ್ಯರಿಗೆ ಓದಿಸುತ್ತಾರೆ. ಇವರಂತೂ ನಿರಾಕಾರ ತಂದೆಯಾಗಿದ್ದಾರೆ. ಈ ತಂದೆ ಕಲ್ಪ ಒಂದೇ ಬಾರಿ ಬಂದು ಜ್ಞಾನ ಕೊಡುತ್ತಾರೆ. ವಿದ್ಯೆಯಂತೂ ಪ್ರತಿಯೊಬ್ಬರೂ ಓದುತ್ತಾರಲ್ಲವೇ? ಬ್ಯಾರಿಸ್ಟರ್ನ ಜ್ಞಾನವನ್ನು ಓದಿ ಬ್ಯಾರಿಸ್ಟರ್ ಆಗುತ್ತಾರೆ. ಅದೆಲ್ಲವನ್ನು ಮನುಷ್ಯರಿಗೆ ಓದಿಸುತ್ತಾ ಬರುತ್ತಾರೆ. ಈಗ ಇದು ಭಗವಾನ್ ವಾಚ ಆಗಿದೆ. ಮನುಷ್ಯರಿಗಂತೂ ಎಂದಿಗೂ ಭಗವಂತ ಎನ್ನಲು ಸಾಧ್ಯವಿಲ್ಲ. ಅವರಂತೂ ನಿರಾಕಾರ ಆಗಿದ್ದಾರೆ. ಇಲ್ಲಿ ಬಂದು ನೀವು ಮಕ್ಕಳಿಗೆ ಓದಿಸುತ್ತಾರೆ. ಸೂಕ್ಷ್ಮವತನದಲ್ಲಾಗಲಿ ಮೂಲವತನದಲ್ಲಾಗಲಿ ವಿದ್ಯಾಭ್ಯಾಸವನ್ನು ಓದಿಸಲಾಗುವುದಿಲ್ಲ. ಇಲ್ಲಿಯೇ ವಿದ್ಯಾಭ್ಯಾಸ ನಡೆಯುತ್ತದೆ. ಇದರಲ್ಲಿ ತಬ್ಬಿಬ್ಬಾಗುವ ಯಾವುದೇ ವಿಚಾರವೇ ಇಲ್ಲ. ಶಾಲೆಯಲ್ಲಿ ಎಂದಾದರೂ ವಿದ್ಯಾರ್ಥಿ ನಾನು ತಬ್ಬಿಬ್ಬಾಗುತ್ತೇನೆ, ನನಗೆ ನಿಶ್ಚಯ ಇಲ್ಲ ಎಂದೇನಾದರೂ ಹೇಳುತ್ತಾರೇನೋ? ವಿದ್ಯೆಯನ್ನು ಓದಿ ತನ್ನ ಸ್ಟೇಟಸ್ಸನ್ನು ತೆಗೆದುಕೊಳ್ಳುತ್ತಾರೆ. ಈ ಲಕ್ಷ್ಮೀನಾರಾಯಣ ಸತ್ಯುಗದ ಆದಿಯಲ್ಲಿ ವಿಶ್ವದ ಮಾಲೀಕರು ಹೇಗೆ ಆದರು? ಖಂಡಿತ ತಂದೆಯ ಮೂಲಕ ಆದರು. ತಂದೆಯಂತೂ ಸತ್ಯವಾಗಿ ತಿಳಿಸುತ್ತಾರೆ. ಭಗವಂತ ಏನು ತಪ್ಪನ್ನು ತಿಳಿಸುವುದಿಲ್ಲ. ಬಹಳ ದೊಡ್ಡ ಪರೀಕ್ಷೆಯಾಗಿದೆ. ಈ ಸಮಯಂತೂ ಪ್ರಜೆಗಳ ಮೇಲೆ ಪ್ರಜೆಯ ರಾಜ್ಯ ಇದೆ. ರಾಜ ರಾಣಿ ಇಲ್ಲ. ಸತ್ಯುಗದಲ್ಲಿ ಇದ್ದರು. ಈಗ ಕಲಿಯುಗದ ಅಂತ್ಯದಲ್ಲಿ ಇಲ್ಲ. ಇದಕ್ಕೆ ಪಂಚಾಯಿತಿ ರಾಜ್ಯ ಎನ್ನುತ್ತಾರೆ. ಪಾಂಡವ ಮತ್ತು ಕೌರವ ಎಂದು ಗೀತೆಯಲ್ಲಿ ಬರೆಯಲಾಗಿದೆ. ಆತ್ಮೀಯ ಮಾರ್ಗದರ್ಶಕರಂತೂ ನೀವಾಗಿದ್ದೀರಲ್ಲವೇ? ಎಲ್ಲರಿಗೂ ಆತ್ಮೀಯ ಮನೆಯ ದಾರಿಯನ್ನು ತಿಳಿಸುತ್ತೀರಿ. ಅದು ನೀವಾತ್ಮಗಳ ಆತ್ಮೀಯ ಮನೆಯಾಗಿದೆ. ಆತ್ಮ ಜನ್ಮ ಪಡೆದು ಪಾತ್ರವನ್ನು ಅಭಿನಯಿಸುತ್ತದೆ. ಈ ವಿಚಾರಗಳು ನಿಮ್ಮ ಹೊರತು ಬೇರೆ ಯಾರೂ ತಿಳಿದಿಲ್ಲ. ಋಷಿ ಮುನಿ ಇತ್ಯಾದಿ ಯಾರೊಬ್ಬರು ಸಹ ರಚಯಿತನನ್ನಾಗಲಿ ರಚನೆಯ ಆದಿ ಮಧ್ಯ ಅಂತ್ಯವನ್ನಾಗಲಿ ತಿಳಿದಿಲ್ಲ. ಲಕ್ಷಾಂತರ ವರ್ಷ ಎಂದು ಬಿಡುತ್ತಾರೆ. ಆದರೆ ಅದರದ್ದು ಸಹ ಯಾವುದೇ ಪೂರ್ಣ ಲೆಕ್ಕಾಚಾರ ಇಲ್ಲ. ಅರ್ಧ ಸಹ ಆಗಿರುವುದಕ್ಕೆ ಸಾಧ್ಯವಿಲ್ಲ. ಪೂರ ಅರ್ಧ ಸುಖಧಾಮ, ನಂತರ ಪೂರ ಅರ್ಧ ದುಃಖಧಾಮ ಇದೆ. ಇದು ಪತಿತ ಜಗತ್ತು ವಿಕಾರಿಯಾಗಿದೆ, ಹಾಗೂ ಅದು ನಿರ್ವಿಕಾರಿಯಾಗಿದೆ. ತಂದೆ ಎಷ್ಟೊಂದು ಅತಿ ಶ್ರೇಷ್ಠ ಆಗಿದ್ದಾರೆ. ಆದರೆ ಎಷ್ಟು ಸಾಧಾರಣ ಆಗಿದ್ದಾರೆ. ಯಾರಾದರೂ ದೊಡ್ಡ ವ್ಯಕ್ತಿ ಆಫೀಸರ್ ಇತ್ಯಾದಿಯೊಂದಿಗೆ ಮಿಲನ ಮಾಡುತ್ತಾರೆಂದರೆ ಅವರಿಗೆ ಎಷ್ಟೊಂದು ಗೌರವ ಕೊಡುತ್ತಾರೆ. ಪತಿತ ಜಗತ್ತಿನಲ್ಲಿ ಪತಿತ ಮನುಷ್ಯರೇ ಪತಿತರನ್ನು ನೋಡುತ್ತಾರೆ. ಪಾವನರಂತೂ ಇರುವುದೇ ಗುಪ್ತ. ಹೊರಗಡೆಯಿಂದ ಸ್ವಲ್ಪನೂ ಕಾಣುವುದಿಲ್ಲ. ತಂದೆಗೆ ಜ್ಞಾನಸಾಗರ ಆನಂದ ಸಾಗರ ಎನ್ನುತ್ತಾರೆ. ಎಲ್ಲ ವಿಚಾರಗಳು ತಂದೆಯಲ್ಲಿ ಪೂರ್ಣ ಇದೆ. ಆದ್ದರಿಂದ ಅವರಿಗೆ ಜ್ಞಾನದ ಸಾಗರ ಎನ್ನುತ್ತಾರೆ. ಪ್ರತಿಯೊಂದು ಮನುಷ್ಯನ ಪೊಸಿಷನ್ನ ಮಹಿಮೆ ಬೇರೆ ಬೇರೆ ಇದೆ. ಮಂತ್ರಿಗೆ ಮಂತ್ರಿ, ಪ್ರೈಮ್ ಮಿನಿಸ್ಟರ್ಗೆ ಪ್ರೈಮ್ ಮಿನಿಸ್ಟರ್ ಎನ್ನುತ್ತಾರೆ. ಇವರು ನಂತರ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಆಗಿದ್ದಾರೆ. ಎಲ್ಲರಿಗಿಂತ ದೊಡ್ಡ ಪೊಸಿಷನ್ ನಿರಾಕಾರ ತಂದೆಯದ್ದಾಗಿದೆ. ಅವರಿಗೆ ನಾವೆಲ್ಲ ಮಕ್ಕಳಾಗಿದ್ದೇವೆ. ಅಲ್ಲಿ ನಾವು ತಂದೆಯ ಜೊತೆ ಪರಮಧಾಮದಲ್ಲಿ ಇರುತ್ತೇವೆ. ಅದು ಮನೆ ಆಗಿದೆ. ಇಲ್ಲಿ ಎಲ್ಲರಿಗೂ ತನ್ನ ತನ್ನ ಪಾತ್ರ ಸಿಕ್ಕಿದೆ. ಕೆಲವರು ಒಂದು ಜನ್ಮದ್ದು ಸಹ ಪಾತ್ರವನ್ನು ಅಭಿನಯಿಸಿ ಹಿಂತಿರುಗಿ ಹೊರಟು ಹೋಗುತ್ತಾರೆ. ತಂದೆ ತಿಳಿಸುತ್ತಾರೆ, ಈ ಮನುಷ್ಯ ಸೃಷ್ಟಿಯ ವಿಭಿನ್ನ ವೃಕ್ಷ ಆಗಿದೆ. ಒಬ್ಬರದ್ದು ಮತ್ತೊಬ್ಬರೊಂದಿಗೆ ಹೋಲಿಕೆ ಆಗುವುದಿಲ್ಲ. ಆತ್ಮ ಅಂತೂ ಒಂದೇ ರೀತಿ ಇದೆ. ಉಳಿದಂತೆ ಶರೀರ ಒಬ್ಬರದ್ದು ಮತ್ತೊಬ್ಬರೊಂದಿಗೆ ಹೋಲಿಕೆ ಆಗುವುದಿಲ್ಲ. ನಾಟಕವನ್ನೂ ತೋರಿಸುತ್ತಾರೆ. ಅದರಲ್ಲಿ ಒಂದೇ ರೀತಿ ಇಬ್ಬರ ಮುಖಪುಟವನ್ನು ಮಾಡುತ್ತಾರೆ. ಅದರಲ್ಲಿ ನಮ್ಮ ಪತಿ ಇವರಾಗಿದ್ದಾರೋ ಅಥವಾ ಇವರೋ ಎಂದು ತಬ್ಬಿಬ್ಬಾಗುತ್ತಾರೆ.
ಇದಂತೂ ಅಪರಿಮಿತದ ಆಟ ಆಗಿದೆ. ಇದರಲ್ಲಿ ಒಬ್ಬರದ್ದು ಮತ್ತೊಬ್ಬರೊಂದಿಗೆ ಹೋಲಿಕೆ ಆಗುವುದಿಲ್ಲ. ಪ್ರತಿಯೊಬ್ಬರ ಮುಖ ಲಕ್ಷಣ ಬೇರೆ ಬೇರೆ ಇದೆ. ಆಯಸ್ಸು ಬಲೆ ಒಂದೇ ರೀತಿ ಇರಬಹುದು, ಆದರೆ ಮುಖ ಲಕ್ಷಣ ಒಂದೇ ರೀತಿ ಇರುವುದಕ್ಕೆ ಸಾಧ್ಯವಿಲ್ಲ. ಪ್ರತಿಯೊಂದು ಜನ್ಮದಲ್ಲಿ ಮುಖ ಲಕ್ಷಣ ಬದಲಾಗುತ್ತಾ ಹೋಗುತ್ತದೆ. ಎಷ್ಟು ದೊಡ್ಡ ಅಪರಿಮಿತದ ನಾಟಕ ಆಗಿದೆ ಅಂದಮೇಲೆ ಅದನ್ನು ತಿಳಿಯಬೇಕಲ್ಲವೇ? ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ನಿಮ್ಮ ಬುದ್ಧಿಯಲ್ಲಿದೆ. ಡ್ರಾಮಾದಲ್ಲಿ ಪ್ರತಿಯೊಬ್ಬರದ್ದು ಯಾವ ಪಾತ್ರ ಇದೆ ಅದನ್ನೇ ಅಭಿನಯಿಸುತ್ತಾರೆ. ಡ್ರಾಮಾದಲ್ಲಿ ಯಾವುದೇ ರೀಪ್ಲೇಸ್ ಆಗುವುದಕ್ಕೆ ಸಾಧ್ಯವಿಲ್ಲ. ಅಪರಿಮಿತದ ಡ್ರಾಮಾ ಅಲ್ಲವೇ? ಜನ್ಮ ತೆಗೆದುಕೊಳ್ಳುತ್ತಿರುತ್ತಾರೆ. ಎಲ್ಲರ ಮುಖ ಲಕ್ಷಣ ಬೇರೆ ಬೇರೆ ಇದೆ. ಎಷ್ಟೊಂದು ವಿಭಿನ್ನ ಮುಖ ಲಕ್ಷಣ ಇದೆ. ಈ ಜ್ಞಾನ ಎಲ್ಲ ಬುದ್ಧಿಯಿಂದ ತಿಳಿಯುವಂಥದ್ದಾಗಿದೆ. ಯಾವುದೇ ಪುಸ್ತಕ ಇತ್ಯಾದಿ ಇಲ್ಲ. ಗೀತೆಯ ಭಗವಂತ ಕೈಯಲ್ಲಿ ಗೀತೆಯನ್ನು ತೆಗೆದುಕೊಂಡು ಬರುತ್ತಾರೇನೋ? ಅವರಂತೂ ಜ್ಞಾನದ ಸಾಗರ ಆಗಿದ್ದಾರೆ. ಪುಸ್ತಕವನ್ನೇನಾದರೂ ತೆಗೆದುಕೊಂಡು ಬರುತ್ತಾರೇನೋ? ಪುಸ್ತಕ ಅಂತೂ ಭಕ್ತಿ ಮಾರ್ಗದಲ್ಲಿ ಮಾಡುತ್ತಾರೆ. ಅಂದಮೇಲೆ ಇದೆಲ್ಲ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಒಂದು ಕ್ಷಣ ಮತ್ತೊಂದು ಕ್ಷಣದೊಂದಿಗೆ ಹೋಲಿಕೆ ಆಗಲು ಸಾಧ್ಯವಿಲ್ಲ. ನೀವು ಮಕ್ಕಳಂತೂ ಎಲ್ಲವನ್ನೂ ತಿಳಿಸಿಕೊಟ್ಟಿದ್ದೀರಿ. ಚಕ್ರ ಪೂರ್ಣ ಆಗುತ್ತದೆ, ಅನಂತರ ಹೊಸದಾಗಿ ಶುರುವಾಗುತ್ತದೆ. ಈಗ ನೀವು ಓದುತ್ತಿದ್ದೀರಿ. ತಂದೆಯನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ. ರಚನೆಯನ್ನು ಸಹ ತಿಳಿದುಕೊಂಡಿದ್ದೀರಿ. ಮೂಲವತನದಿಂದ ಇಲ್ಲಿ ಪಾತ್ರ ಅಭಿನಯಿಸಲು ಬರುತ್ತೀರಿ. ಸ್ಟೇಜ್ ಎಷ್ಟೊಂದು ದೊಡ್ಡದಿದೆ. ಇದನ್ನು ಯಾರೂ ಅಳೆಯುವುದಕ್ಕೆ ಸಾಧ್ಯವಾಗುವುದಿಲ್ಲ. ಯಾರೊಬ್ಬರು ತಲುಪುವುದಕ್ಕೂ ಸಾಧ್ಯವಿಲ್ಲ. ಸಾಗರ ಮತ್ತು ಆಕಾಶದ ಯಾವುದೇ ಅಂತ್ಯವನ್ನು ಮುಟ್ಟಲು ಸಾಧ್ಯವಿಲ್ಲ. ಆದ್ದರಿಂದ ಅನಂತ ಎಂದು ಗಾಯನ ಮಾಡಲಾಗುತ್ತದೆ. ಮೊದಲು ಇಷ್ಟೊಂದು ಪ್ರಯತ್ನ ಮಾಡುತ್ತಿರಲಿಲ್ಲ. ಈಗ ಪ್ರಯತ್ನ ಪಡುತ್ತಾರೆ. ವಿಜ್ಞಾನ ಸಹ ಈಗ ಇದೆ. ಅನಂತರ ಯಾವಾಗ ಶುರುವಾಗುತ್ತದೆ? ಯಾವಾಗ ಅವರುಗಳ ಪಾತ್ರ ಇರುತ್ತದೆಯೋ ಆಗ. ಅಂದಮೇಲೆ ಇಷ್ಟೆಲ್ಲ ವಿಚಾರಗಳು ಶಾಸ್ತ್ರಗಳಲ್ಲಿ ಎಲ್ಲಿ ಇದೆ? ತಿಳಿಸಿಕೊಡುವವರ ಬದಲು ಕೇಳುವಂಥವರ ಹೆಸರನ್ನು ಹಾಕಿಬಿಟ್ಟಿದ್ದಾರೆ. ಇದು ಕಪ್ಪು ಆತ್ಮ, ಅದು ಸುಂದರ ಆತ್ಮ. ಕಪ್ಪು ಆತ್ಮ ಇವರ ಮೂಲಕ ಕೇಳಿ ಸುಂದರ ಆಗುತ್ತಾರೆ. ಜ್ಞಾನದಿಂದ ಎಷ್ಟೊಂದು ಶ್ರೇಷ್ಠ ಪದವಿ ಸಿಗುತ್ತದೆ. ಇದು ಗೀತಾ ಪಾಠಶಾಲೆಯಾಗಿದೆ. ಯಾರು ಓದಿಸುತ್ತಾರೆ? ಅಮರಪುರಿಗಾಗಿ ಭಗವಂತ ರಾಜಯೋಗವನ್ನು ಕಲಿಸುತ್ತಾರೆ. ಆದ್ದರಿಂದ ಇದಕ್ಕೆ ಅಮರ ಕಥೆ ಎಂದು ಹೇಳುತ್ತಾರೆ. ಖಂಡಿತ ಸಂಗಮ ಯುಗದಲ್ಲಿಯೇ ತಿಳಿಸಲಾಗುತ್ತದೆ. ಯಾರು ಕಲ್ಪದ ಮೊದಲು ಓದಿದ್ದರೋ ಅವರೇ ಬಂದು ಪುನಃ ಓದುತ್ತಾರೆ ಹಾಗೂ ಕ್ರಮಾನುಸಾರವಾಗಿ ಪದವಿಯನ್ನು ಪಡೆಯುತ್ತಾರೆ. ನೀವು ಇಲ್ಲಿ ಎಷ್ಟು ಬಾರಿ ಬಂದಿದ್ದೀರಿ? ಎಣಿಕೆ ಇಲ್ಲದಷ್ಟು. ನಾಟಕ ಯಾವಾಗ ಶುರುವಾಗಿದೆ ಎಂದು ಯಾರಾದರೂ ಕೇಳಿದರೆ ಆಗ ಇದಂತೂ ಅನಾದಿಯಾಗಿ ನಡೆಯುತ್ತಾ ಬರುತ್ತಿದೆ ಎಂದು ನೀವು ಹೇಳುತ್ತೀರಿ. ಎಣಿಕೆ ಮಾಡುವ ವಿಚಾರ ಇರುವುದಕ್ಕೆ ಸಾಧ್ಯವಿಲ್ಲ. ಕೇಳುವ ಆಲೋಚನೆ ಸಹ ಬರುವುದಿಲ್ಲ. ಶಾಸ್ತ್ರಗಳಲ್ಲಿ ಎಲ್ಲ ಭಕ್ತಿ ಮಾರ್ಗದ ಕಥೆಗಳಿವೆ. ಅದನ್ನು ಓದುತ್ತಿರುತ್ತಾರೆ. ಇಲ್ಲಂತೂ ಅನೇಕ ಭಾಷೆಗಳಿವೆ. ಸತ್ಯುಗದಲ್ಲಿ ಅನೇಕ ಭಾಷೆಗಳು ಇತ್ಯಾದಿ ಇರುವುದಿಲ್ಲ. ಒಂದು ಧರ್ಮ, ಒಂದು ಭಾಷೆ, ಒಂದು ರಾಜ್ಯದ ನೀವು ಸ್ಥಾಪನೆ ಮಾಡುತ್ತಿದ್ದೀರಿ. ಆ ಜನರಂತೂ ಶಾಂತಿ ಸ್ಥಾಪನೆ ಮಾಡುವ ಸಲಹೆ ಕೊಡುವವರಿಗೆ ಪ್ರಶಸ್ತಿ ಕೊಡುತ್ತಿರುತ್ತಾರೆ. ಶಿವಬಾಬಾ ನಿಮಗೆ ಪೂರ್ಣ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡುವ ಸಲಹೆ ಕೊಡುತ್ತಾರೆ. ಅವರಿಗೆ ನೀವೇನು ಪ್ರಶಸ್ತಿ ಕೊಡುತ್ತೀರಿ? ಅವರಂತೂ ಇನ್ನೂ ನಿಮಗೆ ಪ್ರಶಸ್ತಿ ಕೊಡುತ್ತಾರೆ. ತೆಗೆದುಕೊಳ್ಳುವುದಿಲ್ಲ. ಇದು ತಿಳಿದುಕೊಳ್ಳುವ ವಿಚಾರ ಆಗಿದೆ. ನೆನ್ನೆಯ ಮಾತಾಗಿದೆ. ಇಲ್ಲಿ ಇವರುಗಳ ರಾಜ್ಯ ಇತ್ತು. ಈಗಂತೂ ಇರುವುದಕ್ಕೆ ಸ್ಥಳ ಇಲ್ಲ. ಅಲ್ಲಂತೂ 2ನೇ 3ನೇ ಮಹಡಿ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಮರದ ವಸ್ತು ಇತ್ಯಾದಿಯ ಅವಶ್ಯಕತೆ ಇರುವುದಿಲ್ಲ. ಅಲ್ಲಂತೂ ಚಿನ್ನ ಬೆಳ್ಳಿಯ ಮನೆ ಇರುತ್ತದೆ.
ವಿಜ್ಞಾನದಿಂದ ತಕ್ಷಣ ಮನೆ ತಯಾರಾಗುತ್ತದೆ. ಇಲ್ಲಂತೂ ವಿಜ್ಞಾನದಿಂದ ಸುಖವೂ ಇದೆ, ದುಃಖನೂ ಇದೆ. ಇದರಿಂದ ಪೂರ್ಣ ಜಗತ್ತು ಸಮಾಪ್ತಿಯಾಗುತ್ತದೆ. ಇದಕ್ಕೆ ಫಾಲ್ ಆಫ್ ಪಾಂಪ್ ಎನ್ನುತ್ತಾರೆ. ಮಾಯೆಯದ್ದು ಎಷ್ಟೊಂದು ಆಡಂಬರ ಇದೆ. ಸಾಹುಕಾರರಿಗಂತೂ ಒಂದು ರೀತಿ ಸ್ವರ್ಗ ಆಗಿದೆ. ಆದ್ದರಿಂದ ಅವರು ನಿಮ್ಮ ವಿಚಾರವನ್ನು ಕೇಳುವುದಿಲ್ಲ. ಮೊದಲು ನೀವು ಸಹ ತಿಳಿದುಕೊಂಡಿರಲಿಲ್ಲ. ಇಲ್ಲಂತೂ ತಂದೆ ಬಂದು ನೇರವಾಗಿ ನಿಮಗೆ ಓದಿಸುತ್ತಾರೆ. ಹೊರಗಡೆಯಂತೂ ಎಷ್ಟೇ ಆದರೂ ಮಕ್ಕಳು ಓದಿಸುತ್ತಾರೆ. ಮಿತ್ರ ಸಂಬಂಧಿ ಇತ್ಯಾದಿಯರ ನೆನಪು ಬರುತ್ತಿರುತ್ತದೆ. ಇಲ್ಲಂತೂ ತಂದೆ ಕುಳಿತು ತಿಳಿಸುತ್ತಾರೆ. ದಿನ ಪ್ರತಿದಿನ ನೀವು ನೆನಪಿನ ಯಾತ್ರೆಯಲ್ಲಿ ಪರಿಪಕ್ವ ಆಗುತ್ತಾ ಹೋಗುತ್ತೀರಿ. ನಂತರ ನಿಮಗೆ ಏನೂ ನೆನಪಿಗೆ ಬರುವುದಿಲ್ಲ. ಕೇವಲ ಮನೆ ಹಾಗೂ ರಾಜಧಾನಿ ನೆನಪಿಗೆ ಬರುತ್ತದೆ. ಅನಂತರ ಈ ನೌಕರಿ ಇತ್ಯಾದಿ ನೆನಪಿಗೆ ಬರುವುದಿಲ್ಲ. ಯಾವ ರೀತಿ ಸಾಯುತ್ತಾರೆಂದರೆ ಕುಳಿತು ಕುಳಿತು ಹಾರ್ಟ್ ಫೇಲ್ ಆಗುವಂತೆ. ದುಃಖದ ವಿಚಾರ ಇಲ್ಲ. ಆಸ್ಪತ್ರೆ ಇತ್ಯಾದಿ ಏನೂ ಇರುವುದಿಲ್ಲ. ತಂದೆಯನ್ನು ತಿಳಿದುಕೊಂಡಾಯಿತು ಹಾಗೂ ಸ್ವರ್ಗಕ್ಕೆ ಮಾಲೀಕರಾದಿರಿ. ನಿಮಗಂತೂ ಹಕ್ಕು ಇದೆ, ಎಲ್ಲರಿಗೆ ಅಲ್ಲ. ಏಕೆಂದರೆ ಸ್ವರ್ಗದಲ್ಲಿ ಎಲ್ಲರೂ ಬರುವುದಿಲ್ಲ ತಾನೇ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಆತ್ಮೀಯ ಮಾರ್ಗದರ್ಶಿಯಾಗಿ ಎಲ್ಲರಿಗೂ ಆತ್ಮೀಯ ಮನೆಯ ದಾರಿಯನ್ನು ತಿಳಿಸಬೇಕು. ಜ್ಞಾನ ಮತ್ತು ಯೋಗದ ಅಸ್ತ್ರಶಸ್ತ್ರಗಳಿಂದ ಇಡೀ ವಿಶ್ವದ ಮೇಲೆ ರಾಜ್ಯ ಮಾಡಬೇಕು. ಡಬಲ್ ಅಹಿಂಸಕರಾಗಬೇಕು. 2. 84 ಜನ್ಮಗಳ ಆಲ್ರೌಂಡ್ ಪಾತ್ರವನ್ನು ಅಭಿನಯಿಸುವಂತಹವರು ಈಗ ಆಲ್ರೌಂಡರ್ ಆಗಬೇಕು. ಎಲ್ಲ ಕೆಲಸ ಮಾಡಬೇಕು. ಅಪರಿಮಿತದ ವೆರೈಟಿ ಡ್ರಾಮಾದಲ್ಲಿ ಪ್ರತಿಯೊಬ್ಬ ಪಾತ್ರಧಾರಿಯ ಪಾತ್ರವನ್ನು ನೋಡುತ್ತಾ ಹರ್ಷಿತರಾಗಿರಬೇಕು. ವರದಾನ: ಅವಿನಾಶಿ ಹುಮ್ಮಸ್ಸು ಉತ್ಸಾಹದ ಮೂಲಕ ಬಿರುಗಾಳಿಯನ್ನು ಉಡುಗೊರೆಯನ್ನಾಗಿಸುವಂತಹ ಶ್ರೇಷ್ಠ ಬ್ರಾಹ್ಮಣ ಆತ್ಮ ಆಗಿರಿ. ಅವಿನಾಶಿ ಹುಮ್ಮಸ್ಸು ಉತ್ಸಾಹದ ಮೂಲಕ ಬಿರುಗಾಳಿಯನ್ನು ಉಡುಗೊರೆಯನ್ನಾಗಿಸುವಂತಹ ಶ್ರೇಷ್ಠ ಬ್ರಾಹ್ಮಣ ಆತ್ಮ ಆಗಿರಿ. ಉತ್ಸಾಹ ಉಲ್ಲಾಸವೇ ಬ್ರಾಹ್ಮಣರ ಆರುವ ಕಲೆಯ ರೆಕ್ಕೆ ಆಗಿದೆ. ಇದೇ ರೆಕ್ಕೆಗಳಿಂದ ಸದಾ ಹಾರುತ್ತೀರಿ. ಈ ಉತ್ಸಾಹ ಉಲ್ಲಾಸ ತಾವು ಬ್ರಾಹ್ಮಣರಿಗೆ ಅತ್ಯಂತ ದೊಡ್ಡ ಶಕ್ತಿಯಾಗಿದೆ. ನೀರಸ ಜೀವನ ಅಲ್ಲ. ಉತ್ಸಾಹ ಉಲ್ಲಾಸದ ರಸ ಸದಾ ಇದೆ. ಉತ್ಸಾಹ ಉಲ್ಲಾಸ ಶ್ರಮವನ್ನು ಸಹ ಸಹಜ ಮಾಡಿಬಿಡುತ್ತದೆ. ಅವರು ಎಂದಿಗೂ ನಿರಾಶರಾಗಲು ಸಾಧ್ಯವಿಲ್ಲ. ಉತ್ಸಾಹ ಬಿರುಗಾಳಿಯನ್ನು ಉಡುಗೊರೆಯನ್ನಾಗಿ ಮಾಡಿಬಿಡುತ್ತದೆ. ಉತ್ಸಾಹ ಯಾವುದೇ ಪರೀಕ್ಷೆ ಅಥವಾ ಸಮಸ್ಯೆಯನ್ನು ಮನೋರಂಜನೆಯ ಅನುಭವ ಮಾಡಿಸುತ್ತದೆ. ಇಂತಹ ಅವಿನಾಶಿ ಉತ್ಸಾಹ ಉಲ್ಲಾಸದಲ್ಲಿರುವಂಥವರೇ ಶ್ರೇಷ್ಠ ಬ್ರಾಹ್ಮಣರಾಗಿದ್ದಾರೆ. ಸ್ಲೋಗನ್: ಶಾಂತಿಯ ವಾಸುಧೂಪವನ್ನು ಹಚ್ಚಿಟ್ಟರೆ ಅಶಾಂತಿಯ ದುರ್ಗಂಧ ಸಮಾಪ್ತಿಯಾಗುತ್ತದೆ. ಶಾಂತಿಯ ವಾಸುಧೂಪವನ್ನು ಹಚ್ಚಿಟ್ಟರೆ ಅಶಾಂತಿಯ ದುರ್ಗಂಧ ಸಮಾಪ್ತಿಯಾಗುತ್ತದೆ. ಓಂ ಶಾಂತಿ.